ರಾಷ್ಟ್ರೀಯ ಹೆದ್ದಾರಿಯ ಕಾರ್ ಗ್ಯಾರೇಜ್ನಲ್ಲಿ ಬೆಂಕಿ ಅವಘಡ, ಲಕ್ಷಾಂತರ ಮೌಲ್ಯದ ವಸ್ತುಗಳು ಭಸ್ಮ. ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಕೇರಳ ಮತ್ತು ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿರುವ ಸಾರ್ವಜನಿಕ ಆಸ್ಪತ್ರೆ ಎದುರು ಅಬ್ದುಲ್ ಜಬ್ಬಾರ್ ಎನ್ನುವ ಮಾಲೀಕತ್ವದ ಕಾರು ಗ್ಯಾರೇಜ್ನಲ್ಲಿ ನಿನ್ನೆ ತಡರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾನಿಯಾಗಿದೆ. ರಾತ್ರಿ ಸುಮಾರು 3:30ರಿಂದ 4 ಗಂಟೆಯ ಸುಮಾರಿಗೆ ಇಲ್ಲಿನ ಕಾರ್ ಗ್ಯಾರೇಜ್, ಗುಜರಿ ಅಂಗಡಿ ಮತ್ತು ಅಕ್ಕಪಕ್ಕದ ಅಂಗಡಿಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬೆಂಕಿಯ ತೀವ್ರತೆಗೆ ಅಂಗಡಿಯಲ್ಲಿದ್ದ ಅಮೂಲ್ಯವಾದ ಉಪಕರಣಗಳು ಹಾಗೂ ಸಾಮಗ್ರಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಈ ಘಟನೆ ಕುರಿತು ಬೆಳಗಿನ ಜಾವವೇ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಅಗ್ನಿಶಾಮಕ ಸಹಾಯವಾಣಿಗೂ ಕರೆ ಮಾಡಿ ದೂರು ಸಲ್ಲಿಸಲಾಗಿತ್ತು. ಆದರೂ ಘಟನೆ ನಡೆದು 8 ಗಂಟೆ ಕಳೆದರೂ ಪೊಲೀಸರು ಸ್ಥಳಕ್ಕೆ ಆಗಮಿಸಿರಲಿಲ್ಲ ಎಂದು ಸಂತ್ರಸ್ತರು ದೂರಿದ್ದಾರೆ. ಕೊನೆಗೆ ಅಬ್ದುಲ್ ಮಾಲಿಕ್ ರವರು ಖುದ್ದಾಗಿ ಕರೆ ಮಾಡಿದ ನಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಪೊಲೀಸರ ಧೋರಣೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವು ಕುಟುಂಬಗಳು ಈ ಅಂಗಡಿಗಳನ್ನು ನಂಬಿ ಬದುಕು ಸಾಗಿಸುತ್ತಿವೆ. ಇಂತಹ ಅಮಾನವೀಯ ಕೃತ್ಯ ಎಸಗಿರುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪೊಲೀಸರು ಕೂಡಲೇ ತನಿಖೆ ನಡೆಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸರ್, ಈ ಗ್ಯಾರೇಜು ಮತ್ತು ಈ ಗುಜರಿ ಮತ್ತು ಇನ್ನು ಸುಮಾರು ಲಕ್ಷಾಂತರ ರೂಪಾಯಿ ಐಟಮ್ಗಳು ನಿನ್ನೆ ರಾತ್ರಿ ಸುಟ್ಟು ಭಸ್ಮ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಬೆಳಗಿನ ಜಾವ 4 ಗಂಟೆಗೆ ಆಗಿದೆ, 3:30-4 ಗಂಟೆಗೆ ಆಸ್ಪಾಸದಲ್ಲಿ ಆಗಿದೆ ಅಂತ ನಮ್ಮ ಹುಡುಗರೆಲ್ಲ ಹೇಳಿದ್ರು. ಈ ಕಾರ್ ಗ್ಯಾರೇಜ್ ಏನಿದೆ ನನ್ನ ತಮ್ಮಂದು ಮಾಹಿತಿ. ಹಾಗೆಯೇ ಪಕ್ಕದಲ್ಲಿ ಗುಜರಿ ಮತ್ತು ಟೈರ್ ಶಾಪು ಮತ್ತು ಪಂಚರ್ ಶಾಪು ಎಲ್ಲವನ್ನು 4 ಅಂಗಡಿಗಳು ಸುಟ್ಟು ಭಸ್ಮ ಆಗಿರ್ತಕ್ಕಂಥದ್ದು. ಅದು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ ಕೇರಳ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿರ್ತಕ್ಕಂಥ, ಅದರಲ್ಲೂ ಸಾರ್ವಜನಿಕ ಆಸ್ಪತ್ರೆ ಇರ್ತಕ್ಕಂಥ ಆಸ್ಪತ್ರೆ ಮುಂಭಾಗನೇ ಈ ಒಂದು ಘಟನೆ ನಡೆದಿದೆ. ಬೆಳಗಿನ ಜಾವ 5-5:30ನಲ್ಲಿ ಪೊಲೀಸ್ಗೆ ಕರೆ ಮಾಡಿದ್ರು ಕೂಡ ಪೊಲೀಸ್ನವರು ಸ್ಪಂದಿಸ್ತಿಲ್ಲ. ಇದು ನಿಜಕ್ಕೂ ಒಂದು ದುಃಖಕರವಾದ ಸಂಗತಿ. 5:30 ಕಾಲ್ ಮಾಡಿದ್ದಾರೆ ಹುಡುಗರು 112ಗೆ. ಪೊಲೀಸ್ಗೆ ಮಾಹಿತಿ ನೀಡಿದ್ರು ಕೂಡ ಇವತ್ತು ಈಗ 8 ಕಾಲ್ ಆಗಿದೆ, ಇದುವರೆಗೂ ಬಂದಿಲ್ಲ. ಈಗ ನಾನು ಬಂದು ಫೋನ್ ಮಾಡಿದ್ರು ಕೂಡ ಬಂದಿದ್ದಾರೆ. ನೋಡಿ ಯಾವ ಮಟ್ಟಕ್ಕೆ ಪೊಲೀಸ್ನವರ ಕರ್ತವ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದು ಭಾಳ ಒಂದು ದುಃಖಕರದ ಸಂಗತಿ. ಎಲ್ಲ ಮುಗಿದ ನಂತರ ಎಲ್ಲ ಹೇಳ್ತಾರೆ ಹುಡುಗರು, ಎಲ್ಲ ಮುಗಿದ ನಂತರ ಪೊಲೀಸರು ಬರ್ತಾರೆ. ಆಗಲೇ ಬಂದು ಮಾಹಿತಿ ಕಲೆ ಹಾಕ್ಬೋದಾಗಿತ್ತು, ಆದರೂ ಈಗ ಬಂದಿದ್ದಾರೆ. ಸರಿ, ಏನೇ ಇರಲಿ ಅವ್ರಿಗೆ ಕೊಡುವಂಥ ಒಳ್ಳೆಯ ಒಂದು ಆಯುಸ್ಸು ಆರೋಗ್ಯವನ್ನು ಎಲ್ಲರೂ ಕೊಡಲಿ. ಇಂಥ ಒಂದು ಘಟನೆ ನಡೆಯೋದಿರಲಿ. ಇದರಿಂದ ಏನು ಪ್ರಯೋಜನ ಅಂತಕ್ಕಂಥದ್ದು ಜನಗಳು ಅರ್ಥ ಮಾಡ್ಕೋಬೇಕು. ಯಾರೇ ಮಾಡಿರಲಿ ಅವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಯಾರು ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಕೋಪ ಇದ್ರೆ ಮುಂದೆನೇ ಹೋಗ್ಬಿಡ್ಬೇಕು, ಮುಂದೆನೇ ಒಂದು ಏಟು ಹೊಡೆದ್ಬಿಡ್ಬೇಕು. ಹಿಂದುಗಡೆಯಿಂದ ಈ ರೀತಿ ಕೆಲಸ ಕಾರ್ಯಗಳನ್ನು ಯಾರೂ ಕೂಡ ಮಾಡಬೇಡಿ ದಯವಿಟ್ಟು. ಯಾಕಂದರೆ ಅವ್ರಿಗೆ ಅಂತ ಒಂದು ಕುಟುಂಬ ಇರ್ತದೆ, ಅವ್ರಿಗೆ ಅಂತ ಹೆಂಡತಿ ಮಕ್ಕಳು ಇರ್ತದೆ. ಅವರು ಬರೀ ಒಂದು ಹೊಟ್ಟೆ ಅಲ್ಲ, ಅವರಿಂದ ಹಲವಾರು ಹೊಟ್ಟೆಗಳು ಇರ್ತವೆ, ಹಲವಾರು ಕುಟುಂಬಗಳು ಬದುಕನ್ನು ಕಟ್ಕೊಳ್ತಕ್ಕಂಥದ್ದು. ಈ ಒಂದು ಕೆಲಸ ಮಾಡಬೇಡಿ. ಪೊಲೀಸ್ನವರು ಕೂಡಲೇ ಈ ಒಂದು ಸಂಬಂಧಪಟ್ಟಂಗೆ ವಿಚಾರಣೆ ನಡೆಸಬೇಕು. ಯಾರು ಕಿಡಿಗೇಡಿ ಮಾಡಿದರೆ ಕಡ್ಡಿ ಹಿಡಿಬೇಕು ಅನ್ನೋವಂಥದ್ದು ನಾನು ಖಂಡಿಸುತ್ತಾ ನಾನು ಪೊಲೀಸ್ ಇಲಾಖೆಗೆ ನಾನು ಒತ್ತಾಯಿಸ್ತೀನಿ. ನಮಸ್ಕಾರ ಗೆಳೆಯರೆ. ಇವತ್ತು ಒಂದು ಸುಮಾರು 3-3:30 ಗಂಟೆ ರಾತ್ರಿಯಲ್ಲಿ ಗ್ಯಾರೇಜು ತುಂಬ ಏನಾಗಿದೆ ಅಂದರೆ ಬೆಂಕಿ ಅನಾಹುತದಿಂದ ಆಗಿದೆಯೋ ಅಥವಾ ಬೇರೆ ಉದ್ದೇಶದಿಂದ ಆಗಿದೆಯೋ ಗೊತ್ತಿಲ್ಲ. ಇದೆಲ್ಲ ಒಂದು 4 ಇಂಜಿನ್ ಹೋಗಿದೆ, ಒಂದು 12-13 ಬ್ಯಾಟ್ರಿಗಳು ಹೋಗಿದೆ. ಕಾರ್ಗಳದ್ದು, ಕಸ್ಟಮರ್ ಗಾಡಿಗಳದ್ದು ಕೀನು ಕಾಣಿಸ್ತಾ ಇಲ್ಲ, ಎಲ್ಲ ನೀಟಾಗಿದೆ. ಇಲ್ಲಿ ನೋಡಿ, ಜೈಂಟ್ ಬಂದು ಕಸ್ಟಮರ್ ಗಾಡಿದು ಇದು ಕೂಡ ಬ್ಲಾಸ್ಟ್ ಆಗಿದೆ. ಈಗ ಅವ್ರು ಕಸ್ಟಮರ್ಸ್ಗಳು ಬಂದರೆ ನಾವೇನು ಉತ್ತರ ಕೊಡಬೇಕು ನಮಗೆ ಗೊತ್ತಿಲ್ಲ. ದಯವಿಟ್ಟು ನೀವೇ ಏನಾದರೂ ಒಂದು ಮಾಡಿ ನಮಗೆ ಇದು ಮಾಡಬೇಕು ಸರ್. ಫಸ್ಟು ಈ ಒಂದು ಘಟನೆಯನ್ನು ಕುರಿತು ಯಾರು ನೋಡಿದ್ರು ಸರ್? ಈಗ ಯಾಕೆಂದರೆ ಎದುರುಗಡೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ರಾಷ್ಟ್ರೀಯ ಹೈವೇ ಬೇರೆ, ನಿಮ್ಗೆ ಮಾಹಿತಿ ಯಾವಾಗ ತಲುಪ್ತು ಸರ್? ಯಾರು ಸಾರ್ವಜನಿಕರು ಯಾರೋ ನಮಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಬೆಂಕಿ ಹತ್ಕೊಂಡಿದೆ ಅಂತ. ನಾವು ಮನೇಲಿ ಮಲಗಿದ್ವಿ ರಾತ್ರಿ. ಫೈರ್ ಇಂಜಿನ್ ಅವ್ರು ಬಂದಿರಲ್ವಾ? ಫೈರ್ ಇಂಜಿನ್ ಆಮೇಲೆ ಅವ್ರು ಇನ್ಫಾರ್ಮ್ ಮಾಡಿದ್ಮೇಲೆ ಬಂದಿಲ್ಲ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಪೊಲೀಸ್ ಅವರು ಕಂಪ್ಲೇಂಟ್ ಅಲ್ಲ, ಬೆಳಗಿನ ಜಾವನೇ ಕೊಟ್ರಾ? ಬೆಳಗಿನ ಜಾವನೇ. ಪೊಲೀಸ್ನವ್ರು ಬಂದಿದ್ದೀರಾ? ಅವರು ಈಗ ಆ್ಯಕ್ಷನ್ ತಗೊಂಡ ತಕ್ಷಣ ಬಂದ್ರೆ ಅವರು ಈಗ ಬಂದಿದ್ದಾರೆ? ಸರಿ ಸರ್, ನಮಸ್ತೆ. 4:30 ನಮಗೆ ಫೋನ್ ಬಂದಿದೆ, ಕರೆ ಬಂದಿದೆ. ನಿಮ್ಮ ಗ್ಯಾರೇಜಲ್ಲಿ ಬೆಂಕಿ ಬಿದ್ದಿದೆ ಅಂತ. 4:30 ಬಂದು ನಾವು ಇಲ್ಲಿ ಬಂದು ನೋಡೋದಾಗ ಏನೋ ಮೀಡಿಯಮ್ ಆಗಿ ಬೆಂಕಿ ಬಿದ್ದಿದೆ. ಒಂದು 2 ಚರಿಗೆ ನೀರು ತಗೊಂಬಂದ ನನ್ನ ತಮ್ಮ ಅಂಗೂಲಿ
ಹೊದಿಕೊಂಡು ಹೆಂಗ್ ನೋಡಿದ್ರೆ ಎಲ್ಲ ತೆಗಿತಾ ಇದೆ. ಅಲ್ಲಿ ಯಾರು ಏನೇ ಅಂತ ಹೇಳೋ ಮಾತಾಡಿದ್ರು. 5 ಗಂಟೆ 5:15 ಫೋನ್ ಮಾಡಿದ್ರೆ ಯಾರು ಬಂದಿಲ್ಲ, ಒಬ್ರಿಗೆ ಮುಗಿಸಿಲ್ಲ ಜನಗಳು ಬಂದು. ಏನಾದ್ರು ಒಳಗಡೆ ಜನಗಳು ಇದ್ದು ಸತ್ತೋಗ್ಬಿಟ್ಟು ಕಾರಣ ಯಾರು ಮುಂದಕ್ಕೆ ಏನು ನೈಟ್ ಪೊಲೀಸ್ನವ್ರು ತಿರ್ಗಾಡಲ್ವ ಅಲ್ಲಿ? ಏನು ತಿಳ್ಕೊಂಬಿಡ್ತಾರೆ ಇದು? ಕೇಳೋರು ಮಾಡೋರು ಏನೂ ಇಲ್ವಾ ಟೌನ್ ಒಳಗಡೆ? ಯಾರು ಬೇಕು ಬರೋದು ಬೆಂಕಿ ಹಾಕ್ಬಿಟ್ಟು ಅಂದ್ರೆ ಮುಂದಕ್ಕೆ ಕಷ್ಟ ಯಾರು? ಜವಾಬ್ದಾರಿ ಯಾರು? ಸರ್ ಇದು ರಾಷ್ಟ್ರೀಯ ಹೈವೇ ಇದು, ಯಾಕಂದ್ರೆ ಪಕ್ಕದಲ್ಲಿ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಒಂದು ಕ್ಯಾಮ್ರಾ ಇಲ್ಲ ಮುಂದಕ್ಕೆ. ಏನೋ ಜನಗಳು ಹೆಚ್ಚು ಕಮ್ಮಿ ಆದ್ರೆ ಯಾರು ಮುಂದಕ್ಕೆ ಕಾರಣ ಹೊಣೆ ಇದು? ನಾವು ಯೋಚನೆ ಮಾಡ್ಬೇಕಲ್ಲ ಸರ್. ಇದ್ರ ಮೇಲೆ ಒಂದು ಭಾರಿ ಕರ್ತವ್ಯ ಮಾಡಬೇಕು. ಇದು ಅಕ್ರಮ ತಗೊಂಡು ಮಾಡಬೇಕು, ಇಲ್ಲಾಂದ್ರೆ ಮುಂದಕ್ಕೆ ಕಷ್ಟ ಇರ್ತದೆ. ಇದು ಯಾರು ಕಿಡಿಗಳು ಮಾಡಿದ್ದಾರೆ ಅದನ್ನು ದಯವಿಟ್ಟು ನೀವು ಮಾಡಬೇಕು ಪೊಲೀಸ್ನವರು. ಯಾಕಂದರೆ ಇದು ಯಾರು ಮಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ, ಗೊತ್ತಿರೋದೇ ಮಾಡಿರೋದು. ಇದು ಯಾರು ಅಣ್ಣ ಈ ಘಟನೆ ಯಾವಾಗ ನಡೀತು, ಎಷ್ಟೊತ್ತು ನಡೀತು? 4 ಗಂಟೆ ಸಮಯ ಸ್ಥಳದಲ್ಲಿ ಬಂದಾಗ ಕೊಟ್ಟಂಥ ಮಾಹಿತಿ ಅದು. ಒಂಚೂರು ಏನು ಉಳಿದಿಲ್ಲ ಸರ್. ಎಲ್ಲ ದಿನನಿತ್ಯ ಕೂಲಿ ಮಾಡೋಂಥವ್ರು. ಏನಂದರೆ ಏನೂ ಇಲ್ಲ. ಗುಜರಿಲಿ 3/4% ಸುಟ್ಟೋಗಿದೆ. ಪಂಚರ್ ಶಾಪ್ ಅಂತೂ ಇಲ್ಲವೇ ಇಲ್ಲ ಅಡ್ರೆಸ್ಗೇನೆ. ನೀವು ನೋಡ್ಬೋದು ಕಣ್ಣಾರ. ಏನೇನು ಸರ್ ಈ ಗುಜರಿಲಿ ದಿನನಿತ್ಯ ಅವರ ಜೀವನವನ್ನು ನಡೆಸುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿ ಎಲ್ಲ ಸುಟ್ಟು ಭಸ್ಮಾಗಿದೆ. ಇದಕ್ಕೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ನಿಮಗೆ? ಅಲ್ಲ ಏಕಾಏಕಿ ಸುಮ್ಮನೆ ಅದು ಯಾವುದಕ್ಕೂ ಸಂಬಂಧಪಡಲ್ಲ. ಸುಮ್ಮನೆ ಬೆಂಕಿ ಹತ್ಕೊಂಡಿದೆ ಅಂತಂದರೆ ಇದು ಸುಮ್ಮನೆ ಹತ್ಕೊಳ್ಳೋದಂಥದ್ದಲ್ಲ. ಏನು ಹೇಳ್ತೀರಿ? ನಮ್ಮ ಕಂಡ್ರೆ ಒಬ್ಬರ ಇಬ್ಬರ ಸರ್ ಒಟ್ಟು ಹುರ್ಕೊಳ್ಳೋರು ಯಾರ ಮೇಲೆ ಅಂತ ಹೇಳೋಕ್ಕಾಗಲ್ಲ. ಟೀಚರ್ ಅವರೇ ನೀವೊಂದು ಸ್ವಲ್ಪ ಮಾತಾಡಿ ಸರ್. ಅದೇ ಯಾರಂತ ಗೊತ್ತಿಲ್ಲ ನಮಗೆ. ಫೋನ್ ಬಂದ ತಕ್ಷಣ ಬಂದು ನೋಡಿ